ನಮಸ್ಕಾರ ವೀಕ್ಷಕರೇ, ವೇದಾಸ್ ಕಿಚನ್ಗೆ ಸ್ವಾಗತ. ಈಗ ನಾನು ಒಂದು ರುಚಿಯಾದ ಟೀಯನ್ನ ಮಾಡ್ತಾ ಇದ್ದೀನಿ. ನಿಮಗೆ ಅನಿಸ್ಬಹುದು ಈಗ ಏನಪ್ಪ ಇದು, ನಮಗೇನು ಟೀ ಮಾಡಕ್ ಬರಲ್ವಾ ಅಂತ. ಆದ್ರೆ ಈ ಟೀಯನ್ನ ನಾನು ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ಒಂದು ವೇಳೆ ನೀವು ಈ ಟೀಯನ್ನು ಕುಡಿದ್ರಿ ಅಂದ್ರೆ ಮತ್ತೆ ಮತ್ತೆ ಮಾಡ್ಕೊಂಡು ಕುಡಿಬೇಕು ಅನಿಸುವಷ್ಟು ಚೆನ್ನಾಗಿರುತ್ತೆ ಈ ಟೀ. ಸಾಮಾನ್ಯವಾಗಿ ಟೀ ಮತ್ತೆ ಕಾಫಿಯನ್ನ ಎಲ್ಲರೂ ಇಷ್ಟಪಡ್ತಾರೆ. ಅಂಥದ್ರಲ್ಲಿ ಇಂಥದೊಂದು ಸ್ಪೆಷಲ್ ಟೀಯನ್ನ ಎಲ್ಲರೂ ಇಷ್ಟಪಡ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ವೀಕ್ಷಕರೇ, ನೀವು ಒಂದ್ಸಲ ಇದನ್ನು ಮಾಡಿ ನೋಡ್ಬೇಕು. ಆಮೇಲೆ ಕಮೆಂಟ್ ಬಾಕ್ಸ್ ಅಲ್ಲಿ ನನಗೋಸ್ಕರ ಕಮೆಂಟ್ ಅನ್ನ ಹಾಕ್ಬೇಕು. ಹಾಗಿದ್ರೆ ಬನ್ನಿ ನೋಡೋಣ ಈ ಟೀಯನ್ನ ಹೇಗೆ ಮಾಡೋದು ಅಂತ. ಈಗ ನಾನು ಸ್ಟವ್ ಅಲ್ಲೊಂದು ಬೌಲನ್ನ ಇಟ್ಟಿದ್ದೀನಿ. ಈ ಬೌಲಿಗೆ 1 ಲೋಟದಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ. ನೋಡಿ, 1 ಲೋಟದಷ್ಟು ನೀರು ಹಾಕ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ನೀವು ಹಾಕೋಬಹುದು. ಈಗ ಇದಕ್ಕೆ ನಾನು 2 ಸುಲಿದ ಏಲಕ್ಕಿಯನ್ನ ಹಾಕೊಳ್ತಾ ಇದ್ದೀನಿ. ಏಲಕ್ಕಿಯನ್ನ ಹಾಕೊಳ್ತಾ ಇದ್ದೀನಿ. ನೋಡಿ, ನೀವು ಬೇಕಿದ್ರೆ ಇದಕ್ಕೆ ಶುಂಠಿಯನ್ನು ಕೂಡ ಹಾಕೋಬಹುದು. ನಮ್ಮನೆಯಲ್ಲಿ ಯಾರಿಗೂ ಶುಂಠಿ ಇಷ್ಟ ಇಲ್ಲದ ಕಾರಣ ನಾನು ಅದಕ್ಕೆ ಶುಂಠಿಯನ್ನ ಹಾಕ್ತಾ ಇಲ್ಲ. ಈಗ ಇದಕ್ಕೆ ನಿಮಗೆ ಎಷ್ಟು ಬೇಕೋ ಅಂದ್ರೆ ನಿಮ್ಮ ರುಚಿಗೆ ತಕ್ಕಷ್ಟು ಸಕ್ಕರೆನ ಹಾಕೊಳ್ಳಿ. ನಾನಿಲ್ಲಿ 2 ಸ್ಪೂನ್ ಸಕ್ಕರೆನ ಹಾಕೊಳ್ತಾ ಇದ್ದೀನಿ. 2 ರಿಂದ 3 ಸ್ಪೂನ್ ಹಾಕಿದ್ದೀನಿ. ಈಗ ಇದಕ್ಕೆ ನಾವು ಟೀ ಪೌಡರ್ ಅನ್ನು ಕೂಡ ಹಾಕೊಳ್ಳೋಣ. ಈಗ ಇದಕ್ಕೆ ನಾವು ಟೀ ಪೌಡರ್ ಅನ್ನು ಹಾಕೊಳ್ಳೋಣ. ನಿಮ್ಮ ಬ್ರ್ಯಾಂಡ್ ಯಾವ್ದಿದೆಯೋ ಅದನ್ನ ನೀವು ಹಾಕೊಳ್ಳಿ. ನಾನು ನಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಟೀ ಪೌಡರ್ ಅನ್ನ ಹಾಕೊಂಡಿದ್ದೀನಿ. ಈಗ ಇದು ತುಂಬಾ ಏನು ಕುದಿಬೇಕು ಅಂತ ಇಲ್ಲ. ಸಾಮಾನ್ಯವಾಗಿ ನಾವು ಎಲ್ಲರೂ ಅನ್ಕೋತಾರೆ ಟೀ ಪೌಡರ್ ತುಂಬಾ ಬೇಯಬೇಕು, ಅದರ ಹಸಿ ವಾಸನೆ ಹೋಗ್ಬೇಕು, ಹಾಗೆ ಹೀಗೆ ಅಂತ. ಹಾಗೇನು ಇಲ್ಲ. ನೀರಲ್ಲಿ ನಾವು ಬೇಯಿಸ್ತಾ ಇರೋದ್ರಿಂದ ಇದು ಜಾಸ್ತಿ ಏನು ಕುದಿಬೇಕು ಅಂತ ಇಲ್ಲ. ಒಂದು 2 ರಿಂದ 3 ನಿಮಿಷ ಕುದ್ರೆ ಸಾಕು, ಅದು ಚೆನ್ನಾಗಿ ಬೆಂದಿರುತ್ತೆ. ಈಗ ಇದಕ್ಕೆ ನಾವು 1 ಲೋಟದಷ್ಟು ಹಾಲನ್ನ ಹಾಕೋಣ. ನೋಡಿ, 1 ಲೋಟದಷ್ಟು ಗಟ್ಟಿ ಹಾಲನ್ನ ನಾನು ತಗೊಂಡಿದ್ದೀನಿ. ಈ ತರ ಗಟ್ಟಿ ಹಾಲು ಹಾಕೋದ್ರಿಂದ ರುಚಿಯಾಗಿ ಬರುತ್ತೆ ಟೀ. ಈಗ ನೋಡಿ, ಹಾಕಿದ್ದೀನಿ. ಈಗ ಇದನ್ನ ಚೆನ್ನಾಗಿ ಕುದಿಸ್ಬೇಕು. ಸ್ವಲ್ಪ ಉರಿಯನ್ನ ಜಾಸ್ತಿ ಮಾಡ್ಕೊಳ್ಳಿ. ಈಗ ನೋಡಿ, ಈ ಹಾಲಿನ ಜೊತೆ ಟೀ ಸೊಪ್ಪು ಚೆನ್ನಾಗಿ ಬೇಯಬೇಕು. ಅಂದ್ರೆ ಈಗ ಇದರದ್ದು ಹಸಿ ವಾಸನೆ ಹೋಗೋ ತನಕ ನಾವು ಇದನ್ನ ಕುದಿಸ್ಬೇಕಾಗತ್ತೆ. ನೋಡಿ, ಈಗ ಕುದಿ ಬರ್ತಾ ಇದೆ, ಚೆನ್ನಾಗಿ ಕುದಿ ಬರ್ತಾ ಇದೆ. ಇದು ಚೆನ್ನಾಗಿ ಬೇಯಲಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಕಲರ್ ಎಲ್ಲ ತುಂಬಾನೇ ಚೆನ್ನಾಗಿ, ನೋಡೋದಕ್ಕೆ ತುಂಬಾ ಸುಂದರವಾಗಿ ಕಾಣ್ತಾ ಇದೆ. ಹಾಗಿದ್ರೆ ಈಗ ಕುಡಿಲಿಕ್ಕೆ ಎಷ್ಟು ಚೆನ್ನಾಗಿರ್ಬೋದಲ್ವಾ. ಈಗ ಇದನ್ನ ಒಂದು ಸೌಟ್ ತಗೊಂಡು ಚೆನ್ನಾಗಿ ಕಲಸಿ. ಈಗ ಕಲಸೋದ್ರಿಂದ ಆ ಟೀ ಸೊಪ್ಪಿನ ಅರೋಮ ತುಂಬಾ ಚೆನ್ನಾಗಿರುತ್ತೆ. ಟೀ ಕೆನೆಗಟ್ಟಬಾರ್ದು. ಕೆನೆಗಟ್ಟಿದ್ರೆ ಅದರದ್ದು ರುಚಿ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಅದನ್ನ ನಾವು ಸೌಟ್ ತಗೊಂಡು ಕಲಸ್ತಾ ಇರೋದು. ಹಾಗೆ ಕಲಸೋದ್ರಿಂದ ಅದು ಕೆನೆಗಟ್ಟಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಏಲಕ್ಕಿ ಕೂಡ ಬಂತ ಅದರಲ್ಲಿ. ನಾನು ಆಗ್ಲೇ ಹೇಳಿದೆ ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ಬಿಟ್ಟು. ಅದು ಏನು ಅಂತ ಹೇಳಿದ್ರೆ ಹಾಲಿನ ಪುಡಿ. ಹಾಲಿನ ಪುಡಿಯನ್ನ 2 ರಿಂದ 3 ಸ್ಪೂನ್ ಅಷ್ಟು ತಗೊಳ್ಳಿ. ಇದನ್ನ ಚೆನ್ನಾಗಿ ತಣ್ಣೀರು ಅಂದ್ರೆ ಬಿಸಿನೀರು ತಗೋಬೇಡಿ. ಬಿಸಿನೀರು ತಗೊಂಡ್ರೆ ಇದು ಗಂಟಾಗುತ್ತೆ. ಅದಕ್ಕೋಸ್ಕರ ತಣ್ಣೀರು ತಗೊಂಡು ಇದನ್ನ ಚೆನ್ನಾಗಿ ಗಂಟಾಗದಾಗೆ ಕಲಸ್ಬೇಕು. ಈಗ ಅಂದ್ರೆ ಹಾಲು ಮಾಡ್ಕೋಬೇಕು. ನೋಡಿ, ಡೈರೆಕ್ಟ್ ಆಗಿ ನಾವು ಪೌಡರ್ ಅನ್ನ ಟೀಗೆ ಹಾಕ್ಬಹುದು. ಹಾಗೆ ಹಾಕೋದ್ರಿಂದ ಟೀ ಬಿಸಿ ಇರೋದ್ರಿಂದ ಅದು ಗಂಟಾಗ್ಬಿಡುತ್ತೆ. ಅದ್ರ ಬದಲು ನಾವು ಇದನ್ನು ತಣ್ಣೀರಲ್ಲಿ ಚೆನ್ನಾಗಿ ಮಿಕ್ಸ್ ತಗೊಂಡು ಈ ತರ ಹಾಲಿನ ತರ ಮಾಡ್ಕೊಂಡ್ರೆ ಅದು ಚೆನ್ನಾಗಿ ಟೀ ಜೊತೆ ಬೆರೀತೆ. ಈಗ ನೋಡಿ, ಇದನ್ನ ನಾನು ಈ ಕುದೀತಾ ಇರುವ ಟೀಗೆ ಹಾಕ್ತಾ ಇದ್ದೀನಿ. ನೋಡಿ, ಈಗ ಮತ್ತೆ ಇದನ್ನ ಸೂಪರ್ ಆಗಿ ಇನ್ನೊಂದು 2 ರಿಂದ 3 ನಿಮಿಷ ಕುದಿಸ್ಬೇಕಾಗತ್ತೆ. ನಾವು ಕುದಿಸುವಾಗ ಚೆನ್ನಾಗಿ ಸ್ಪೂನಲ್ಲಿ ಕಲಸ್ತಾ ಇರಿ. ಯಾಕಂತ ಹೇಳಿದ್ರೆ ಅದು ಚೆನ್ನಾಗಿ ಆ ಟೀ ಪೌಡರ್, ಸಕ್ಕರೆ ಜೊತೆಗೆ ಏಲಕ್ಕಿಯೊಂದಿಗೆ ಹೊಂದ್ಕೋಬೇಕಾಗತ್ತೆ. ಈಗ ನೋಡಿ, ನಾನು ಕಲಸ್ತಾ ಇರುವಾಗ್ಲೇ ಅದು ಕುದಿ ಬರ್ಲಿಕ್ಕೆ ಆರಂಭ ಆಗಿದೆ. ಚೆನ್ನಾಗಿ 2 ರಿಂದ 3 ನಿಮಿಷ
ಚೆನ್ನಾಗಿ ಬೇಯಿಸಿ ಈಗ ಸೂಪರ್ ಆಗಿರುವಂತಹ ಒಂದು ಸ್ಪೆಷಲ್ ಟೀ ರೆಡಿ ಆಗಿದೆ. ನೋಡಿ ಕುದಿ ಬರ್ತಾ ಇದೆ. ಈಗ ನೋಡಿ ಆವಾಗ್ಲೇ ಹೇಳಿದೆ ನಾನು ಬಣ್ಣ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಈಗ ನೋಡಿ ಇನ್ನ ಸೂಪರ್ ಆಗಿ ಬಣ್ಣ ಬಂದಿದೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ದಪ್ಪನೂ ಆಗಿದೆ, ಅಂದ್ರೆ ಒಂಥರ ಥಿಕ್ನೆಸ್ ಬಂದಂಗಾಗಿದೆ ಟೀಗೆ. ನೋಡಿ ನೋಡಿ ಆಲ್ಮೋಸ್ಟ್ ಇದು ರೆಡಿ ಆಗಿದೆ. ಈಗ ನಾವು ಇದನ್ನು ಸೋಸೋಣ. ನಾನಿಲ್ಲಿ 3 ಜನರಿಗೆ ಆಗುವಷ್ಟು ಟೀನ ಮಾಡಿದ್ದೀನಿ, ಯಾಕಂದ್ರೆ ನಮ್ಮ ಮನೆಯಲ್ಲಿ 3 ಜನ ಇದ್ದೀವಿ, ಅದಕ್ಕೋಸ್ಕರ ನಾನು 3 ಜನರಿಗೆ ಆಗುವಷ್ಟು ಟೀ ಮಾಡಿದ್ದೀನಿ. ನೋಡಿ ಸೋಸಿದ್ದೀನಿ. ಈಗ ಸೂಪರ್ ಆಗಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಟೀ ಅಂತ. ಕಲರ್ ನೋಡಿ ಸೂಪರ್ ಆಗಿ ಕಾಣ್ತಾ ಇದೆ ಅಲ್ವಾ. ಏಲಕ್ಕಿ ಹಾಕಿರೋದ್ರಿಂದ ಆ ಒಂದು ಪರಿಮಳ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂದ್ರೆ ಸೂಪರ್ ಆಗಿ ಬರ್ತಾ ಇದೆ. ನೋಡಿ ಈಗ ನಾವು ಟೀಯನ್ನ ಈ ತರ ಬಬಲ್ಸ್ ಬರುವಾಗೆ ಮೇಲೆ ಕೆಳಗೆ ಮಾಡಿದ್ರೆ ಈ ತರ ಬಬಲ್ಸ್ ಅನ್ನು ನೋಡೋದಕ್ಕೆ ಒಂದು ಚಂದ. ಮತ್ತೆ ಟೀ ಕಾಫಿಯಲ್ಲಿ ಸಾಮಾನ್ಯವಾಗಿ ಈ ತರ ಬರೋದ್ರಿಂದ ಅದರ ಮಜಾನೇ ಬೇರೆ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಬಲ್ಸ್ ಬಂದಿದೆ ನೋಡಿ. ನೋಡಿ ವೀಕ್ಷಕರೇ, ಇದನ್ನ ಈಗ ಸರ್ವಿಂಗ್ ಕಪ್ಪಿಗೆ ಹಾಕ್ತಾ ಇದ್ದೀನಿ. ಈ ತರ ಮಾಡಿ ಕುಡಿದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ನನ್ನ ಈ ಟೀ ನಿಮಗೆ ಇಷ್ಟ ಆದ್ರೆ ಈ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನಮಸ್ಕಾರ.